ನೀವೇನ್ ಸರಿಲಿ? ನಾನ್ಯಾಕಿಲ್ಲಿ, ನೀವ್ಯಾಕಿಲ್ಲಿ? ಇದು ನನ್ ರೂಮು. ಓ ನಿಮ್ ರೂಮಾ? ನನ್ನ ಮಗ ಎಲ್ಲಿರ್ತಾನೆ? ಅವ್ರ ಮೇಲಿರ್ತಾರೆ. ನನ್ನ ಮಗ ಮೇಲಿರ್ತಾನೆ, ನೀವು? ನಾನು ಇಲ್ಲಿರ್ತೀನಿ. ಇಲ್ಲಿರ್ತೀರ ಕೆಳಗೆ. ನನ್ನ ಮಗ ಮೇಲೆ, ನೀವು ಕೆಳಗಡೆ. ನನಗೇನೇನು ಕೆಲಸ? ಬರ್ತೀನಿ, ಸಾರಿ, ಬರ್ತೀನಿ. ಅಯ್ಯೋ ಮರಿಗೋಡೋ ನನ್ನ ಮಗನೇ, ಬೆಚ್ಚ ಗೊತ್ಕೊಂಡು ನಿದ್ದೆ ಮಾಡೋ. ಅತಿ ಮಧುರ ಅನುರಾಗ ಜೀವನ ಸಂಧ್ಯಾ ರಾಗ, ಅತಿ ಮಧುರ ಅನುರಾಗ. ಯಾವಾಗಿಂದ ಈ ಕಿಂಡಿ ಒಳಗ್ ನೋಡೋ ಅಭ್ಯಾಸ? ಕಿಂಡಿ ಕನಕನ್ ಕಿಂಡಿ. ಒಬ್ಬವನ್ ಕಿಂಡಿ ಅಲ್ಲ, ತಾವ್ ಒಳಗಡೆ ಬಲ್ಗಿರ್ಬೇಕು, ಗುಡ್ ನೈಟ್ ಹೇಳ್ಬಿಟ್ಟು ಹೋಗಲ್ಲ ಅಂತ ಬಂದೆ ಹೇಳಿ ಅಂದ್ರೆ. ನಿನಗೆ ಇಲ್ಲೇನ್ ಕೆಲ್ಸ ಅಂತ? ಅದೇ ಹೇಳುದಲ್ಲ, ಗುಡ್ ನೈಟ್. ಗುಡ್ ನೈಟ್ ಒಂದ್ಸಲ ಹೇಳಾಯ್ತಲ್ವಾ, ಅದೇ ಇನ್ನೊಂದ್ಸಲ ಗುಡ್ ನೈಟ್. ನಾಳೆ ಹೇಳಲ್ವಾ? ಹೇಳ್ಬೇಕು. ಮೈಗವನ್ ತಾಯ್ತು ಮತ್ತೆ ತಟ್ಟೋಮತ್ತ ತಾಯ್ತು ಮತ್ತೆ ಮೈಗವನ್ ತಾಯ್ತು ಮತ್ತೆ ತಾಯ್ತು ಮತ್ತೆ. ಕೋಟಿ ಅಂತ ಯಾಕೆ ಇರ್ಸ್ಕತ್ಯ? ಏನಾಯ್ತು ನಿನ್ಗೆ? ನಾನಿಲ್ಲೇ ಅಲ್ಲಿ 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 ಇಲ್ಲಿ ಗ್ವಾರೆ ಬ್ಯಾಗ್ಲಿ ಅಲ್ಲಿ ಅಯೋಗ್ಯನ್ ತಗೊಂಬಂದು ಯಾಕೆ ಒಂದ್ ಚಾಕು ಹಿಡ್ಕೊಂಡು ಅಲಿತಾ ಇದ್ಯಾ? ತಗೊಂಬಂದು ಪಿಸಾಕದ್ನ. ಈ ತರ ಜಾಗಿಂಗ್ ಮಾಡ್ತಾ ಇದ್ರೆ ನಂತರ ಸ್ಮಾರ್ಟ್ ಆಗ್ತಿ ಕಣ. ಅಯ್ಯೋ ಅಪ್ಪ, ನನ್ಗೇನು ಬೇಡ ಕಣೋ. ನಾನು ಹಿಂಗೆ ನಿನ್ ಜೊತೆ ಓಡ್ತಾ ಇದ್ರೆ ಶಂಕು ಜಾಸ್ತಿ ಕಾಯಮ್ಮು. ನನ್ಗೇನು ಬೇಡಪ್ಪ, ನನ್ಗೇನು ಬೇಡ. ಮೊದಲು ಓಡಿಸ್ಬೇಕು ಅವನ್ನ. ಏನಂದ್ರೆ ಸಾರ ಇಲ್ಲ ಮಾವಯ್ಯ, ಮಾವಯ್ಯ ಸಾರು ಎಲ್ಲ ಒಂದೇ ಅಲ್ವಾ ಬ್ರದರ್? ಯು ಆರ್ ರೈಟ್. ಇದೇನಿದು? ನಾವೆಲ್ಲ ಜಾಗಿಂಗ್ ಮಾಡ್ತಾ ಇದ್ರೆ ನೀವು ಕೂತ್ಕೊಂಡಿದ್ರಲ್ಲ ಗಣಪತಿ ತರ. ಏ ಕಬೆ, ಏನು ನಾವೆಲ್ಲ ಜಾಗಿಂಗ್ ಮಾಡ್ತಾ ಇದ್ರೆ ನೀನ್ ಸೈಕ್ಲಿಂಗ್ ಮಾಡ್ತಾ ಇದ್ಯಾ? ಮೀನು ಮೀನು. ಓ ಫಿಶ್ ಅಂದ್ರೆ ಮೀನಾ? ನಾನ್ ಮಸ್ಲೆ ಅನ್ಕೊಂಡೆ. ಮೀನಾ? ಅಯ್ಯೋ ಅಯ್ಯೋ ಅಯ್ಯೋ, ಒಳ್ಳೆ ಮೀನು ಎಲ್ಲಿ ಸಿಗುತ್ತೋ ಇಲ್ಲಿ? ಒಳ್ಳೆ ಮೀನು ಸಿಗಲ್ಲ ಕಣ, ಇಲ್ಲಿ ಸಿಗದೆ ಸಮುದ್ರದ ಮೀನು. ಮೀನು ಸಮುದ್ರ ಸಿಗದೆ ಚಂದ್ರ ಸಿಗುತ್ತೆ. ಇಲ್ಲ, ಒಳ್ಳೆ ಸಮುದ್ರದ ಮೀನ್ ತರಲಿ ಅಂತ ಹೇಳಿದೆ. ನಮಗ್ ಬೇಕಾಗಿರೋದು ಕುಂದಾಪುರದ ಮೀನಲ್ವಾ? ಎಲ್ಲ ಇಂದ ರೈಟ್ ಟರ್ನು, ಇನ್ನೂ ಟರ್ನು ಕಾಣುತ್ತೆ. ಕಾಣ್ಲಿಲ್ವಾ? ನಾನು ಗೋಡೆ ಅನ್ಕೊಂಬಿಟ್ಟೆ. ಗೋಡೆ ಅಂತ ತಿಳ್ಕೊಂಬಿಲ್ಲ. ಬಣ್ಣದ ಕನ್ನಡಕ ತೆಗೆದು ಕೆಳಗಡೆ ಹೇಳಿ, ಕೆಳಗಡೆ ಹೇಳಿ. ಏನ್ ತಿಳ್ಕೊಂಬಿಟ್ಟೆ? ವಾಟ್ ಮಾಮ್ಸ್? ಮಾಂಸಮಟ್ಟಿಯಲ್ಲ ಆಮೇಲೆ ಮೊದಲಿನ ಕೆಳಕ್ಕೆ ಈ ರೆಸ್ಪೆಕ್ಟ್, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ಈ ರೆಸ್ಪೆಕ್ಟ್. ಏನೋ ತಾಪತ್ ಕಾಲದಲ್ಲಿ ನಿನ್ ಮಗಳು ಮಾನ ಕಾಪಾಡಿದಾನೆ, ನನ್ನ ಮನೆಯಾಗ ಒಬ್ಬ ಇರ್ಲಿ ಅಂತ ನೀನ್ ಕರ್ಕೊಂಡ್ಬಂದ್ ಇಟ್ಕೊಂಡೆ. ಸಾಲದಕ್ಕೆ ಕರ್ನಾಟಕದವನು, ಕನ್ನಡ ಗೊತ್ತಿರೋನು ಅಂತ ಬೆಡ್ರೂಮ್ ವರ್ಗೂ ಹೋಗಕ್ ಬಿಟ್ರೆ ಈಗ ನನ್ನ ಮಗಳನ್ನೇ ಲವ್ ಮಾಡೋ 11 ಬಂದ್ಬಿಟ್ಟಿದ್ಯಾ? ನೀವೇ ತರ ಹೇಳಿದ್ರಿ ಸರ್, ನನ್ ಮಗಳಿಗೆಲ್ಲ ನೀನೇ ಅಂತ. ನಾನ್ ಎಲ್ಲ ಅಂತ ಹೇಳಿದ್ರೆ ಅರ್ಥ ಏನ್ ಗೊತ್ತೇನೋ? ವಾಚ್ಮೆನ್ ತರ ಅವಳನ್ನ ಹುಷಾರಿಂದ ನೋಡ್ಕೊಳ್ಳಿ ಅಂತ. ಆದ್ರೆ ನೀನು ಅವಳನ್ನ ಲವ್ ಮಾಡಿಕೊಟ್ಟಿದ್ದೇನೋ? ನಿಮ್ಮ ಆಣೆ ಕೇಳ್ತೀನಿ ಸರ್, ನಾನ್ ಲವ್ ಮಾಡಿಲ್ಲ, ನಿಮ್ ಮಗಳೇ ನಾನು ಲವ್ ಮಾಡಿದ್ದು. ನನ್ ಮಗಳು ಲವ್ ಮಾಡ್ತಾವಳ? ನೀನ್ ಇದೆಯಲ್ಲೋ ಚದ್ರಂಗಿ, ನೀನು ಏನಾರ ಮಾಡಿ ಅವಳೇ ನಿನ್ನ ಲವ್ ಮಾಡಕ್ ಮಾಡಿರ್ತೀಯ. ಅದಕ್ಕೇನ್ ಗೊತ್ತು ಓಸ್ಬೋಗೋದು. ಮದ್ವೆ ಆದ್ಮೇಲೆ ಒಂದ್ ಕ್ರಿಕೆಟ್ ಮೇ ಹೇಳ್ತಾಳೆ. ಏನಿಲ್ಲ ಸರ್. ಏನಂತೆ ನಿನ್ ಮನಸ್ಸಲ್ಲಿ ಏನೈತಾ? ನನ್ನ ಬಗ್ಗೆ ನಿನ್ ಮನಸ್ಸಲ್ಲಿ ಏನೈತಾ ಹೇಳ. ನಾನು ಮಾರಿಷಸ್ಗೆ ಮೀನ್ ಹಿಡಿಯಕ್ ಬಂದನಲ್ಲ ಕಂಡ, ನನಗೆ ಅಂತ ಈ ದೇಶದಾಗೆ ಒಂದು ಸ್ಟೇಟಸ್ ಅದೇ. ಎಕ್ಸ್ಕ್ಯೂಸ್ ಮೀ, ಅದು ಸ್ಟೇಟಸ್ ಅಲ್ಲ, ಸ್ಟೇಟಸ್. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಅಯ್ಯೋ ಯಾಕ ಆಗಿ ಬಂದ್ಬಿಡ್ತ? ಮಾರಿಷಸ್ ಅಲ್ಲಿ ಆವಿಲ್ಲ ಕಂಡ. ಇಲ್ಲ ಸರ್, ಟೈರ್ ಬಲ್ಸ್ತಾಗ ಹೋಗುತ್ತೆ. ಎತ್ಬಿಟ್ಟು ಹೋಗ್ಬಿಡ್ಲಿ. ನನ್ ದುಡ್ಡು ನನ್ ಗಾಡಿ. ನನ್ ಮಗಳು ಮದುವೆ ಮಾಡ್ಕೊಳಕ್ ನಿನ್ಗೆ ಏನ್ ಆಯ್ತಾ ಯೋಗ್ಯತೆ? ಏನ್ ಸರ್ ಹಂಗ್ ಕೇಳ್ತಿದ್ದೀರಾ? ನಾನ್ ಗಂಡ್ಸಲ್ವಾ? ಅಯ್ಯೋ ನನ್ನ ಕರ್ಮವೇ, ಮಾರಿಷಸ್ಗೆ 7.5 ಲಕ್ಷ ಗಂಡಸ್ರವ್ರೆ, ಅವ್ರೆಲ್ರಿಗೂ ಅದೇ. ನನ್ನ ಮಗಳನ್ನ ಅವ್ರೆಲ್ರಿಗೂ ಕೊಟ್ಟು ಮದುವೆ ಮಾಡಕ್ ಆಯ್ತದ? ನೀನು ಕ್ಯಾಶ್ ಎಷ್ಟಿಟ್ಟಿದ್ಯಾ? ಕ್ಯಾಶ್ ಇಷ್ಟು ದೊಡ್ಡ ಶ್ರೀಮಂತರ ಬಿಟ್ಟು ದುಡ್ಡು ಸಾಯ್ತಿರಲ್ಲ. ಹೇಳ್ರಿ ಎಷ್ಟು ಬೇಕು? ಚಿಕ್ಕ ರೇಷನಲ್ಲಿ ಮುಖದ ಮೇಲೆ ತಂದು ಬಿಸಾಕ್ತೀನಿ. ಓಹೋ, ಏನ್ ಇವ್ರಪ್ಪ ಕರ್ನಾಟಕಕ್ಕೆ ದೊಡ್ಡ ಕೋಟ್ಯಾಧೀಶ್ವರ? ನಮ್ಮ ಅಪ್ಪನ ವಿಷಯಕ್ಕೆ ಬಂದೆ
ಬುಡ್ಡೆ ಚಿಪ್ನ ಎಗರಿಸ್ಬಿಡ್ತೇನೆ. ಸಾರಿ ಕಡೆ ಸಾರಿ ಮೈ ಡಿಯರ್ ಯಂಗ್ ಫ್ರೆಂಡ್ ಮಧುಮತಿ ಬುದ್ಧಪ್ಪ. ಹೇಳಿ. ನಿಮ್ಮಪ್ಪ ಕರ್ನಾಟಕದಲ್ಲಿ ದೊಡ್ಡ ಬಾದಿಲೇ ಇದ್ದಾರ? ಹಂಗೆ ಇಟ್ಕೊಳ್ಳಿ. ಇಟ್ಕೊಂಡ್ರೆ ಏನ್ ಬಂತು, ತಿಂಗಳ 10 ಲಕ್ಷ ರೂಪಾಯಿ ಬೇಡ 10,000 ರೂಪಾಯಿ ದುಡಿಯೋ ಯೋಗ್ಯತೆ ಇದೆಯಾ? 10,000 ರೂಪಾಯಿ ಏನು 10 ಲಕ್ಷ ರೂಪಾಯಿ ದುಡ್ಕೊಂಡ್ ತೋರಿಸ್ತೀನಿ. 10 ಲಕ್ಷ Yeah. 10 ಲಕ್ಷ ದುಡ್ದು ತಂದಿಲ್ ಪೆಟ್ಟಿ. Yes. ನಾಳೆನೆ ನಿಮ್ ಮಗಳ ಮದುವೆ ಆಯ್ತೀನಿ. ಓಕೆ. ನನ್ ಮಗಳನ್ನ ಇವನಿಗೆ ಮದುವೆ ಆಗ್ತಾನೆ. ತಡಿ, ನನ್ ಮಗ ಏನೋ ಕನ್ಫ್ಯೂಸ್ ಮಾಡ್ಬಿಟ್ಟ. ಅಯ್ಯೋ ಮುದ್ದಪ್ಪ 60 ಕರಳು ಮರಳು ಅಂತಾರಲ್ಲ ಹಂಗ ಏನೇನೋ ಹೆಚ್ಚು ಕಮ್ಮಿ ಮಾತಾಡ್ಬಿಟ್ಟೆ. ಸರಿ. ನಾಳೆನೆ 10 ಲಕ್ಷ ರೂಪಾಯಿ ದುಡ್ಡು ತಮ್ಮಂದ್ ಇಲ್ಲಿಡು, ನನ್ನ ಮಗಳನ್ನ ನಿನಗ್ ಕೊಟ್ಟು ಮದುವೆ ಮಾಡ್ತೀನಿ. ಸರಿಯಾಗಿ ಹೇಳದ್ನ? ಸರಿಯಾಗಿ ಹೇಳಿದೆ. ಅಬ್ಬಾ ಬರ್ತೀನಿ. ಇವಾಗ ಏನಪ್ಪಾ ಮಾಡ್ಲಿ ನಾನು? 10 ಲಕ್ಷ ರೂಪಾಯಿ ಎಲ್ಲಿ ಹೋಗ್ಲಿ? ಹಲೋ, ಫೋಟೋ ನನ್ನ ಮಗನ ಎಲ್ಲಿದ್ಯೋ? ಯಾಕೆ ಕೂಕೋತಿಯಾ? ಕೂಲಾಗಿರೋ. ಹೆಂಗ ಕೂಲಾಗಿರ್ಲಿ? ಮತ್ತಿನ್ನೇನು, ಅಂಡರ್ವೇರ್ ಕಿತ್ತೋಗಿದೆ, ಹೊಸ ತಗೊಳ್ಳೋದಕ್ಕೆ ಕಾಸಿಲ್ಲ ಅಂತದ್ರಲ್ಲಿ 10 ಲಕ್ಷ ರೂಪಾಯಿ ತಂದು ಕೊಡ್ತೀನಿ ಅಂತ ಸವಾಲ್ ಬಿಟ್ಟಿದ್ಯಲ್ಲ ನೀನು. ಅಂತ ನೀಡಿದ್ಯಲ್ಲ ಬ್ರದರ್. ಯಾತಕ್ಕೆ? ಹೇಗಿದ್ರು ಮನೇಲಿ ಅಳಿ ಅಂತ ತಿಳ್ಕೊಂಡಿದ್ದಾರೆ. ನಿನ್ ಬ್ರದರ್ ಪ್ರಾಬ್ಲಮ್ ಇದ್ದಾನೆ. ಒಂದ್ 10 ಲಕ್ಷ ರೂಪಾಯಿ ತಂದ್ಕೊಟ್ರೆ ಓ ಗಾಡ್ ಬ್ರದರ್ ಗಾಡೆಲ್ಲ ಬಂದು ಈ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಲ್ಲ. ಮತ್ತಿನೇನು, ನಾನೇನೋ ಮೊದ್ಲಿನ ತರ ಇದ್ದಿದ್ರೆ ನೀನ್ ಕೇಳಿದ ತಕ್ಷಣ ತಂದು ನಿನ್ ಮುಂದೆ ಇಟ್ಬಿಡ್ತಾ ಇದ್ದೆ. ನಾನ್ ನಿನ್ ಮಾತು ಕೇಳ್ಬಿಟ್ಟು ಶುದ್ಧವಾಗಿದ್ದೀನಿ. ಈಗ ಫ್ಲಾಶ್ ಬ್ಯಾಗ್ ಎಲ್ಲ ಜ್ಞಾಪಿಸ್ತಾ ಇದೆಯಲ್ಲ. ಒಂದ್ ಕೆಲಸ ಮಾಡೋಣ. ಏನು? ನಿಮ್ ತಂದೆ ಹತ್ರ ಕೇಳಿದ್ರೆ ಹೇಗೆ? ಇಲ್ಲಿ ಯಾಕೋ? ಮತ್ತಿನ್ನೇನು ಮಾಡ್ಲಿ? ನಾವಿಬ್ರು ಹೋಗಿ ನಮ್ಮ ಅಪ್ಪನ ದುಡ್ಡು ಕೇಳಿದ್ರೆ ನಾವು ಗೋಲ್ಮಾಲ್ ಮಾಡೋ ವಿಷಯ ಅವ್ರಿಗೆ ಗೊತ್ತಾಗುತ್ತೆ. ಅವ್ರ ಹತ್ರ ಒಂದು ಪಿಸ್ತೂಲ್ ಇದೆ, ಅದರಿಂದ ನಮ್ಮಿಬ್ರು ಸುಟ್ಬಿಡ್ತಾರೆ. ಓಹೋ, ಅದು ಬೇರೆ ಇದೆಯಾ ಅವ್ರ ಹತ್ರ? ನಿದ್ದೆ ಮಾಡೋಗಿ ಇವತ್ತು ಎತ್ಕೊಂಡ್ಬಿಟ್ಟಿದ್ದಾಳೆ. ಆ ವಿಷಯ ಬಿಡೋ, ಒಂದು ಐಡಿಯಾ ಕೊಡೋ ಅಂದ್ರೆ. ಒಂದ್ ಕೆಲಸ ಮಾಡೋಣ, ಅವತ್ತು ನಾನು ನೀನು ಸೇರ್ಕೊಂಡು ಇನ್ನೊಂದು ಕಿಡ್ನಾಪ್ ಮಾಡಿದ್ವಲ್ಲ ದುಡ್ಡುಗೋಸ್ಕರ, ಇವತ್ತು ಅದೇ ತರ ಅವ್ರ ಅಪ್ಪನ ಕಿಡ್ನಾಪ್ ಮಾಡ್ಕೊಂಡು ಹೋಗೋಣ. ವಾವ್, ವೆರಿ ಗುಡ್. ಅವನ್ನೇ ಕಿಡ್ನಾಪ್ ಮಾಡಿ ಅವನ ಹತ್ರ ದುಡ್ಡು ಕಿತ್ತು ಅವನಿಗೆ ವಾಪಸ್ ಕೊಟ್ಟು ಅವ್ನ ಮಗಳನ್ನ ಮದುವೆ ಆಗೋದು. ಅದನ್ನೇ ನಾನು ಹೇಳಿದ್ದು. ಅದಕ್ಕೆ ಹೇಳೋದ್ ಕಣೋ, ಇಂಥ ಛತ್ರಿ ಐಡಿಯಾಗಳನ್ನ ನಿನಗೆ ಒಳ್ಳೆಯೋದು ಅಂತ. ಜಂಟುಮಾರ್, ನಾನು ಯಾರು ಅಂತ ಗೊತ್ತಾಗಿದ ತಕ್ಷಣ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗೋದ್ ಬಿಟ್ಟು ಇಲ್ಲಿ ಗಂಟೆ ಯಾಕೆ ಬಂದೆ? ಮರಿಗೌಡನ್ನ ಮರ್ಡರ್ ಮಾಡಕ್ಕೆ ಈ ಮುಟ್ಟಾಳ್ರನ್ನ ಕಳ್ಸ್ಕೊಟ್ಟಿರೋ ಬುದ್ಧಿವಂತ ಯಾರು ಅಂತ ನೋಡಕ್ ಬಂದೆ. ನೋಡ್ದೆ. ಏನನ್ನಿಸ್ತು? ಅವ್ರಿಬ್ಬರಿಗಿನ್ನ ದೊಡ್ಡ ಮುಟ್ಟಾಳ ನೀನೇ ಅನಿಸ್ತು. ಕಿರ್ಚ್ಬೇಡ, ಸೌಂಡ್ ಅಂದ್ರೆ ಆಗಲ್ಲ ನನಗೆ. ಓಕೆ. ಅವ್ನ ಕೊಂದ್ರೆ ನಿನ್ಗೇನ್ ಲಾಭ? ಲಾಭನಷ್ಟ ಯೋಚನೆ ಮಾಡಕ್ಕೆ ಇದೇನ್ ದಿನಸಿ ಅಂಗಡಿ ಕೆಟ್ಟೋಯ್ತೇನ? ನಾನು ಏನೋ ಒಂದು ಸೆಂಟ್ ಚೆಪ್ ಮಾಡ್ದೆ ಅಂತ ನನ್ನ ಜೈಲಿಗೆ ಕಳಿಸ್ಬಿಟ್ಟ. ನನ್ನ ತಮ್ಮನ್ನ ಕಾಪಾಡ್ಲೇಬೇಕು ಅನ್ನೋ ಆಸೆ ಅವನಿಗಿದ್ದಿದ್ರೆ ನಾನು ಹಾರ್ಟ್ ಪೇಷಂಟ್ ಅಂತ ಹೇಳಿ ನನ್ನ ಐಸಿ ಒಳಗಿಟ್ಟು ಕಾಪಾಡ್ಬೋದಾಗಿತ್ತು. ಅದ್ರ ಬದಲಿಗೆ ನಾನು ಔತ್ಕೊಂಡಿದ್ದ ಜಾಗ ತೋರಿಸಿದ್ದು ಅಲ್ದಲೆಯ ಕೋರ್ಟ್ ನೋಟ್ ಪ್ರಿಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕೋರ್ಟಲ್ಲಿ ಕಟ್ಕಟ್ಟೆಯಲ್ಲಿ ನಿಂತು ನನ್ನ ವಿರುದ್ಧ ಸಾಕ್ಷಿ ಹೇಳ್ದ. ಅವನ ಕತೆ ಮುಗಿಸಗಂಟ ನನ್ನ ಜೀವಕ್ಕೆ ನೆಮ್ಮದಿ ಇಲ್ಲ. ಅದಕ್ಕೆ ನಿನ್ನ ಮುಟ್ಟಾಳ ಅಂತ ಹೇಳೋದು. ಅವನ್ನ ಕೊಂದ್ರೆ ನೀನ್ ಮತ್ತೆ ಜೈಲ್ಗೆ ಹೋಗ್ತೀಯಾ, ಆಗೇನ್ ಸಾಸ್ದಂಗ ಆಗತ್ತೆ. ಕನ್ಫ್ಯೂಷನ್ ಕನ್ಫ್ಯೂಷನ್. ನೋಡು ಬ್ರದರ್, ಹಿಂಗ ಹೋದಾಗಿ ಸುತ್ತಿ ಬಳಸಿ ಹೇಳಿದ್ರೆ ನಂಗೆ ಅರ್ಥ ಆಗಿಲ್ಲ. ಸ್ಟ್ರೈಟ್ ಆಗಿ ಹೈವೇಲಿ ಹೋದಾಗೆ ನೆಟ್ ಕೇಳು. ದೇವ್ರು ನಿಮ್ಮಿಬ್ರಿಗೆ ಒಂದೇ ರೂಪ ಕೊಟ್ಟವನೆ, ಅದನ್ನ ಯೂಸ್ ಮಾಡು, ಅದನ್ನ ಯೂಸ್ ಮಾಡು. ಓ ಬ್ರದರ್ ಬ್ರದರ್ ಬ್ರದರ್, ಒಂದಲ್ಲ ಎರಡಲ್ಲ 3 ಬಿರಿಯಾನಿ ಕೊಡ್ತೀನಿ, ಹೊಟ್ಟೆ ತುಂಬ ತಿನ್ನು. ನನ್ ಬ್ರೈನ್ ತಿನ್ಬೇಡ, ನನ್ ಮೆಟ್ರ ಐತಲ್ಲ ಅದಕ್ಕೆ ಸಾಕಂಗೇಳು. ನೋಡು ಫ್ಯಾಟ್ ಮ್ಯಾನ್, ಯಾರಿಗೂ ಗೊತ್ತಾಗ್ದಂಗೆ ಆ ನನ್ನ ಮಗನ ಎತ್ತಾಕೊಂಬಂದ್ ಮರ್ಡರ್ ಮಾಡ್ಬಿಡು. ಮಾಡಿ ನೀನ್ ಆ ಜಾಗದಲ್ಲೂ ಕೂತ್ಕೊಂಡು ಆಗ ಸೇಡು ತೀರ್ಸ್ಕೊಂಡಂಗಾಗತ್ತೆ, ಆಸ್ತಿನ ಅನ್ಭವಿಸ್ದಂಗೂ ಆಗತ್ತೆ. ಓ ದೊಣ್ಣೆ ಅಲ್ಲ, ಇದು ಮಂತ್ರದಂಡ. ನಾ ಇಂದಿನ ಮದುವೆ ಮಾಡ್ಕೋಬೇಕು ಅಂದ್ರೆ ಅವ್ರ ಅಪ್ಪ ಇದಲ್ಲ ದಳಿ ನನ್ ಮಗ, ಅವನ್ಗೆ 10 ಲಕ್ಷ ರೂಪಾಯಿ ಕೊಡ್ಬೇಕಂತೆ. 10 ಲಕ್ಷ ರೂಪಾಯಿನ ಎಲ್ಲಿಂದ ತರೋದು? ಸರೋಯ್ತು, ಹೊಳೆಯಲ್ಲಿ ನಿಂತ್ಕೊಂಡು ಬಾಯಾರಿಕೆ ಅಂದ್ರಂತೆ. ಅವನ್ನ ಕಿಡ್ನಾಪ್ ಮಾಡಿ ಅವನ ಹತ್ರನೇ ಕಾಸು ಕಿತ್ಕೊಂಡು ಅವನ್ಗೆ ಕೊಟ್ಟು ಅವ್ರ ಮಗಳನ್ನ ಮದುವೆ ಆಗೋದು ಅಂತ ಮನೋ ಐಡಿಯಾ. ಪ್ರಪಂಚದಲ್ಲಿ ನಂಬರ್ 1 ಕಂಜೂಸ್ ನಮ್ ಬಾಸು. ಹೇಳಿದ್ಮೇಲೆ 10 ಪೈಸೆ ಬಿದ್ದಿದ್ರು ಅದನ್ನ ಎತ್ತಿ ತೊಳೆದು ಬೀರು ಇಡೋರು. ಅವ್ರ ಹತ್ರ ನೀವಿಬ್ರು 10 ಲಕ್ಷ ಕೇಳ್ತೀರಾ? ಅಯ್ಯೋ ಪೆದ್ದಿ, ನಾವ್ ಅವನ ಹತ್ರ ದುಡ್ಡು ಕೇಳ್ತೀವಿ, ಅವ್ನ ಮಗಳ ಹತ್ರ ತಾನೆ. ಬಂದ್ರಾ? ಮಿಲ್ಟ್ರಿ ನಿಮ್ಮಪ್ಪ ಹೌದು, ನಮ್ಮಪ್ಪ. ಓ ನಿನಗೆ ನನಗ ಥ್ಯಾಂಕ್ ಯು.
ಏನ್ ಸರ್ ನೀವು ಮನೇಲಿ ಯಾರು ಇಲ್ದಿರೋ ಹೊತ್ನಲ್ಲಿ ನೀವು ಇಲ್ಲಿ ಬಂದ್ರೆ ನೋಡಿದ್ರೆ ಏನ್ ತಿಳ್ಕೊಳ್ತಾರೆ? ಏನಮ್ಮ, ನಾನು ಎಷ್ಟೊಂದು ಆಸೆಯಿಂದ ಇಲ್ಲಿ ಬಂದಿದ್ದೀನಿ, ಮನಸ್ಸಿಗೆ ಬೇಜಾರು ಮಾಡ್ತೀಯಲ್ಲ. ವೆರಿ ಬ್ಯಾಡ್, ವೆರಿ ಬ್ಯಾಡ್. ನೋಡಿದ್ಯಾ, ನಾನು ಬರ್ತೀನಿ ಅಂತ ಗೊತ್ತಿದ್ದು ಕಾಫಿನೂ ರೆಡಿ ಮಾಡಿ ಇಟ್ಬಿಟ್ಟಿದ್ಯಾ. ಕಳ್ಳಿ ಬಾಯ್ಲಿ. ಸ್ಮಿತಾ, ನಾನು ಆರ್ಮಿಲಿ ಇದ್ದಾಗ ಬೇಕಾದಷ್ಟು ವಾರ್ ಫೀಲ್ಡ್ಗಳು ನೋಡಿದ್ದೀನಿ. ನನ್ನ ಜೀವನದ ಮುಕ್ಕಾಲು ಭಾಗನ ದೇಶ ಸೇವೆಲೇ ಕಳೆದಿದ್ದೀನಿ. ಏನು ಸೆಕೆಂಡ್ ವರ್ಲ್ಡ್ ವಾರ್ ಇವರೇ ನಡೆಸಿರೋ ತರ ರೀಲ್ ಬಿಡ್ತಾರ ನೋಡಿ ಕೂತ್ಕೊಂಡು. ರೀಲ್ ಇರ್ಲಿ ಕಣ, ನನ್ ಕಂಟ್ರೋಲ್ ಬೆಳೆಸ್ಬಿಟ್ಟು ಅವ್ರು ಅನ್ಕಂಟ್ರೋಲ್ ಆಗ್ತಿದ್ದಾರೆ. ಬ್ಯಾಡ್ ಫಾದರ್, ದಿಸ್ ಇಸ್ ಟೂ ಮಚ್. ಏನು ನೀನು ನೋಡಿದ ಮೇಲೆನೆ ನನಗೊಂಥರ ಬ್ರೈಟ್ನೆಸ್ ಆಗ್ತಾ ಇದೆ. ನನ್ನ ಬ್ಯಾಲೆನ್ಸ್ ಲೈಫ್ನ ನಿನಗೊಪ್ಪಿಸ್ಬಿಡೋಣ ಅಂತ ಇದ್ದೀನಿ. ಚೇ 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 ಕಾಪಿ ಎಲ್ಲ ಚೆಲ್ಲೋಗ್ಬಿಡ್ತಲ್ಲ. ಈಗ ಸ್ಮಿತಾ, ನೀನೇನ್ ಮಾಡ್ಬೇಕು ಗೊತ್ತಾ? ನಾನೀಗ ಪ್ಯಾಂಟ್ ಬಿಚ್ತೀನಿ. ಬಿಟ್ರೆ ಅದನ್ನು ಬಿಚ್ಚಂಗ್ ಕಾಣ್ತಾರೆ. ದಿಸ್ ಇಸ್ ಟೂ ಮಚ್. ಅಯ್ಯೋ ಹೋಗ್ಲಿ ಬಿಡು, ಹೋಗ್ಬಿಡ್ತೀನಿ. ಇದನ್ನ ನೀನ್ ವಾಶ್ ಮಾಡಿ ನನಗೆ ಕೊಡಬೇಕು. ಅಯ್ಯೋ, ಈಗ ಯಾರು ಬಂದಿದಾರೋ ಗೊತ್ತಿಲ್ವೇ? ಇವ್ರು ಬೇರೆ ಈ ಅವತಾರದಲ್ಲಿದ್ದಾರೆ. ಸರ್, ನೀವು ನಾನೇ ನನ್ನ ಮನೆಗೆ ನಾನು ಬರೋಕ್ಕೆ ಸಾರ್ ನೀವು ಅಂತ ಹೇಳ್ತಾ ಇದೆಯಲ್ಲ, ಅಂದ್ರೆ ನನ್ಗಿಂತ ಮುಂಚೆ ಒಳಗಡೆ ಯಾರೋ ಹೊತ್ಕೊಂಡವ್ರು ಏನಂಗಾಯ್ತು. ಅಳಿಯಂದ್ರು ಅವ್ರೂನು ಅಂದಂಗೆ ಅವನೇ ಆ ಡೈವರು. ಅವ್ರೂನು ಅಂದಾಗ ಯಾರು ಇಲ್ಲ, ನೀನು ನಾನು ಇಬ್ರೇ ಈ ಮನೆಗೆ. ಸಿಳ್ಕೋ, ಶಾನೆ ದಿವಸದಿಂದ ನಿನ್ಗೊಂದು ವಿಷಯ ಹೇಳ್ಬೇಕು ಅಂತ ಆ ಮನಸ್ಸಿನಲ್ಲಿ ಅದುಮ್ಕೊಂಡು ಸಾಕಾಗ್ಬಿಟ್ಟದೆ. ಇವತ್ತು ಹೇಳ್ಬಿಡ್ತೀನಿ. ಸಿಳ್ಕೋ, ಐ ಲವ್ ಯು. ನೀನು ತಂದೆ ಸಮಾನ. ಹಂಗಂದ್ ನನ್ ಮಗನ ಕೆಡಿಕೊಂಡ್ ಬಾಳೆ ಊಟ ಇಟ್ಬಿಡಕಿಲ್ವಾ? ಅಲ್ಲ, ಮನೇಲಿರೋ ನಿಮ್ಮ ಅಪ್ಪನ ಗತಿ ಏನ್ ಮಾಡ್ತೀಯ? ನಿಮ್ಮ ಅಮ್ಮನ್ಗೆ ಇಲ್ಲದ ಕಷ್ಟ ಯಾಕೆ ಕೊಡ್ತೀಯ ಅಂತ. ಇಲ್ಲಿದ್ದೆ ಇಲ್ಲ ಮತ್ತೆ ನಾನು ಆಗ್ಲಿಂದ ಇಲ್ಲೇ ಇದ್ದೀನಿ. ಈ ಕಂಬತ್ತಾವ್ ಯಾರೋ ಗಂಡಸ್ ನಿಂತಾಗಿತ್ತಲ್ಲ. ಅಯ್ಯೋ, ಗಂಡಸ್ ಡ್ರೆಸ್ಸಲ್ಲಿ ನಾನೇ ನಿಂತಿರೋದು. ಹಂಗ? ಓ, ಒಂದೇ ಕನ್ಫ್ಯೂಷನ್. ಸಿಲ್ಕು ನನ್ ಮಗಳು. ನೀನ್ ನನ್ ಲವ್ ಮಾಡ್ತಿದ್ರು ಪರವಾಗಿಲ್ಲ, ನಾನ್ ಹೇಳಿದ್ದನ್ನೆಲ್ಲ ನನ್ ಮಗಳಿಗೆ ಹೇಳಿ ಚಕ್ರದಲ್ಲಿ ಒರ್ಸ್ಬೇಡ ಕಣವ. ನಿನ್ನಮ್ಮ ಯಾತ್ರಿ ಹೇಳ್ಬೇಡ. ಏನ್ರೋ ಇವ ಏನ್ ಯಾಕೋ ಇಲ್ಲಿ ಕರ್ಕೊಂಬಂದ್ರಿ? ಅಯ್ಯೋ,
ಅವ್ ಎತ್ತಾಕೊಂಬರ್ಬೇಕಾದ್ರೆ ಇವ್ ನೋಡ್ಬಿಟ್ಟ ಇನ್ ದೊಡ್ಡ ಆಟಂತ ಆಗುತ್ತೆ ಅಂತ ಆಹಾಹಾ. ಬರ್ರೋ ಇಲ್ಲಿ ಏನ್ ಬಾಸ್ ನಿಮ್ಮಂತವ್ರೇ ಬೇಕು ಬರ್ರೋ ಬರ್ರೋ ಇಲ್ಲಿ ಓಹೋ ಏನ್ ಸರ್ ನಿಮ್ಮನೆ ನಾಯಿ ನಿಮ್ಮನ್ನೇ ಕಚ್ಚುತ್ತೆ ಅಂತ ಬೇಜಾರ ಏನ್ ಮಾಡಕ್ಕಾಗತ್ತೆ ಮೂಳೆ ಹಾಕಿಲ್ಲ ಅಂದ್ರೆ ಅದು ಕಚ್ಚುತ್ತೆ ಓಹೋ ಮಗನ್ ತರ ಸಾಕ್ದೆ ಅಂತ ಫೀಲಿಂಗಾ ಮಗನ್ ತರ ಸಾಕಿದ್ರಿ ಅದ್ರ ಮಗ ಅಲ್ವಲ್ಲ ನಿಮ್ ಪ್ರಾಪರ್ಟಿ ಅಲ್ಲೇ ನಿಮ್ ಮಗನ್ಗೆ ಹೋಗುತ್ತೆ ನನ್ಗೇನ್ ಸಿಗುತ್ತೆ ಅಲ್ವಾ ಏ ನನ್ನ ಮಕ್ಳ ನೋಡಿ ಹೆಂಗ ಆಡ್ತಾವನೆ ಅಲ್ಲೂ ಹಂಗೆ ಇಲ್ಲೂ ಹಂಗೆ ಏಯ್ ಈ ನನ್ನ ಮಗ ಬೇರೆ ಅವನೆಲ್ಲೋ ಯಾರು ನೋಡ್ದ ಪಾರ್ಟ್ನರ್ ನಮ್ಮ ಹುಡುಗರು ಹೆಂಗೆ ತಕೊಂಬಂದವ್ರೆ ಅಂತ ಒಂದೇ ಬುಲೆಟ್ ಅವನ್ ಕತೆ ಕ್ಲೋಸ್ ಮಾಡ್ಬಿಡ್ಲಾ ಅದಕ್ಕೆ ಹೇಳೋದು ನಿನಗೆ ಮೈ ಬೆಳೆದಿದೆ ಹೊರತು ಬುದ್ಧಿ ಬೆಳೆದಿಲ್ಲ ಅಂತ ಅವನ್ನ ಸಾಯಿಸ್ಬಿಟ್ಟು ನಾವೇನು ತಟ್ಟೋದ ಮತ್ತೇನ್ ಮಾಡ್ಬೇಕು ಅಂತ ಪಾಟ್ನರ್ ವೆಯ್ಟ್ ಅಂಡ್ ಸಿ ಏನ್ರಲ್ಲ ನನ್ನ ಮಕ್ಳ ನನ್ನನ್ನ ತಿಂದು ನನ್ನ ಎಳ್ಳಾಗಿದ್ದು ನನ್ನ ಹತ್ರನೇ ಸಂಬಳ ತಗೊಂಡು ನನ್ ಮೇಲೆ ಪಿತೂರಿ ಮಾಡಕ್ ಹೊಂಟಿದ್ದೀರಾ ಏಯ್ ಎಲ್ಲೆಲ್ಲಿ ಅನ್ಯಾಯ ಮೋಸ ನಡೆಯುತ್ತೋ ಅಲ್ಲಿ ಈ ಮಳವಳ್ಳಿ ಮರಿಗೌಡ ಹಾಜರ್ ನನ್ನ ಮಕ್ಳ ನಿಮ್ಮಿಬ್ಬರು ಕುತ್ಕೆನ ಒಂದೇ ಏಟಕ್ಕೆ ಬೇಡಿ ಬೇಡಿ ಸರ್ ಬೇಡಿ ಸರ್ ಯಾರಲ್ಲ ಇವನು ನನ್ನ ಮಕ್ಕಳ ಸಕ್ಸಸ್ ಆದ್ಮೇಲೆ ನಾನ್ ಮಾಡ್ದೆ ಅಂತೀರಾ ಸಿಗಾಕೊಂಡಾಗ ಒಬ್ರ ಮೇಲೆ ಒಬ್ರು ಆಗ್ತೀರಾ ಯಾರು ಅನ್ಕೊಂಡಿದ್ರಿ ಅವನ್ನ ಯಾರು ನೀವು ಮಾವಿನಕಾಯಿ ನೋಯ ನಕ್ಕೊಂಡು ಹೋಯ್ತಿದ್ದ ನಾನು ನನ್ನ ಮಕ್ಳಿಗೆ ಗೊತ್ತಾಗಲ್ಲ ತುಂಬಾ